ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟು ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಬ್ಲೌಸು 13 ಇಂಚು ಉದ್ದನ ತೊಗೊಂಡಿದ್ದೀನಿ. ಅದು 12 ಇಂಚಿತ್ತು. ಸೊ ಪ್ಲಸ್ 1 ಇಂಚ್ ಮಾಡಿ 13 ಇಂಚು, 12 ಇಂಚಿಗೆ 1 ಇಂಚ್ ಆ್ಯಡ್ ಮಾಡಿ 13 ಇಂಚು ಲೆಂತ್ ತೊಗೊಂಡಿದ್ದೀನಿ. ಹಾಗೆ ಚೆಸ್ಟಿಗೆ ನೋಡಿ 10 ಇಂಚ್ ತೊಗೊಂಡಿದ್ದೀನಿ. 8 ಇಂಚು ಅವ್ರದ್ದು ಚೆಸ್ಟ್ ಇತ್ತು, ಸೊ 2 ಇಂಚ್ ಎಕ್ಸ್ಟ್ರಾ ಮಾಡಿ 10 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರ್ ಬಂದು 5.5 ತೊಗೊಂಡಿದ್ದೀನಿ. ಇವಾಗ ನೆಕ್ಕನ್ನ ನಾವು ಮಾರ್ಕ್ ಹಾಕ್ಕೊಳ್ಳೋಣ. ನೆಕ್ ಬಂದು 2 ಇಂಚ್ ತೊಗೋತೀನಿ. ನೆಕ್ 2 ಇಂಚು ತೊಗೊಂಡಾಗ ನೆಕ್ ಬಿಡ್ತು ಶೋಲ್ಡ್ರು ನಮಗೆ 3 ಇಂಚು ಉಳಿಯುತ್ತೆ. ಹಾಗೆ ನಾವು ನೆಕ್ ತೆಗಿಬೇಕಲ್ವ ಎಷ್ಟಿದೆ ಅಂತ. ಸೊ ಅವ್ರದ್ದು ಬ್ಲೌಸ್ನ ತೊಗೊಂಡು ಈ ರೀತಿ ಪಟ್ಟಿ ಎಷ್ಟಿದೆ ನೋಡ್ಕೋಬೇಕು. ನಮಗೆ ಇಲ್ಲೇ ನೆಕ್ ಸಿಕ್ಬಿಡತ್ತೆ. ಸೊ ನೋಡಿ 3.5 ಇದೆ. 3.5ಗೆ ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಮಾರ್ಕ್ ಹಾಕೋತೀನಿ. ನೋಡಿ ಇಲ್ಲಿಂದ 3.5ಗೆ ಮಾರ್ಕ್ ಹಾಕೋತೀನಿ. ಟೋಟಲಾಗಿ ಸ್ಟಿಚಿಂಗ್ ಮಾರ್ಜಿನು ಬೆನ್ಪಟ್ಟಿ ಇಟ್ಕೊಂಡು 4 ಇಂಚು ನಮಗೆ ಬೆನ್ನಿಗೆ ಪಟ್ಟಿ ಸಿಗತ್ತೆ. ಇವಾಗ ಇಲ್ಲಿ ನಾನು 2 ಇಂಚು ನೆಕ್ ಬಿಡ್ತು ತೊಗೊಂಡಿದ್ದೆ. ಇಲ್ಲಿ 2.5 ತೊಗೊಳ್ತೀನಿ ಕೆಳಗಡೆ ಬಿಡ್ತು. ಇಲ್ಲಿ ನಾವು ಜಾಸ್ತಿ ಮಾಡ್ಕೋಬಹುದು. ನಿಮಗೆ ಎಷ್ಟು ಆಗಲ್ಲ ಬೇಕಲ್ವ, ಆಗಲ್ಲ. ಸೊ 3 ಇಟ್ಕೋಬೋದು, 3.5 ಇಟ್ಕೋಬೋದು. ಆದರೆ ಈ ರೀತಿ ಇಲ್ಲಿ ಮೇಲ್ಗಡೆ ಬಿಡ್ತು ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ನೀವು ಜಾಸ್ತಿ ಮಾಡಿಕೊಂಡ್ರು ನಡೆಯೋದೆ, ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಶೋಲ್ಡರು ಡ್ರಾಪ್ ಆಗುತ್ತೆ. ಇವಾಗ ಇದನ್ನು ಈ ಮಾರ್ಕು ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಜಾಯಿಂಟ್ ಮಾಡ್ಕೊಂಡ ನಂತರ ನಾವಿನ್ನು ಇದರಲ್ಲಿ ನೀವು ಯಾವ ನೆಕ್ ಸ್ಟಿಚ್ ಮಾಡ್ತೀರಲ್ವ ಆ ನೆಕ್ಕನ್ನ ಕಟ್ಟಿಂಗ್ ಮಾರ್ಕ್ ಹಾಕ್ಕೋಬೇಕು. ನೋಡಿ ಈ ರೀತಿ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ನೆಕ್ ನಾನು ರೌಂಡ್ ನೆಕ್ಕನ್ನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಇಲ್ಲಿ ನಾನು 1/2 ಇಂಚಿಗೆ ಒಂದು ಲೈನ್ನ ಹಾಕೋತೀನಿ. ಸ್ಟಿಚಿಂಗ್ ಮಾರ್ಜಿನ್ ಅಲ್ವಾ, ಸೊ ಹಾಗಾಗಿ ನೋಡಿ ಇದು ಸ್ಟಿಚಿಂಗ್ ಮಾರ್ಜಿನು. ಸೊ ಇವಾಗ ಇದನ್ನು ಸ್ಟಿಚ್ ಮಾಡೋಣ ಬನ್ನಿ. ನೋಡಿ ಈ ರೀತಿ ಓಪನ್ ಮಾಡಿದಾಗ ಇಲ್ಲೂ ಕೂಡ ಡ್ರಾ ಆಗಿರುತ್ತೆ. ಸೊ ಇದನ್ನು ಕೂಡ ನಾವು ಇದನ್ನು ಇಲ್ಲ ಅಂತಂದರೆ ಈ ರೀತಿ ಮಾಡಿಕೊಂಡು ನೋಡಿ ಒಂದು ಕಡೆ ಮಾತ್ರ ಮಾರ್ಕ್ ಮಾಡಿರ್ತೀವಲ್ವ ನಾವು, ಅದನ್ನು 2 ಕಡೆ ಬರೋ ಹಾಗೆ ಮಾಡ್ಕೋಬೇಕು. ಈ ರೀತಿ ಉಲ್ಟಾ ಮಡ್ಚ್ಕೊಂಡು ಇದನ್ನು ಈ ರೀತಿ ಒಂದು ಸ್ವಲ್ಪ ಬಡಿಬೇಕು. ಇಲ್ಲಿ ಹಾಗೆ ಇಲ್ಲಿ ಕೂಡ ನೋಡಿ ಇವಾಗ ನೋಡ್ತಾ ಇರ್ಬೋದು ಮಾರ್ಕ್ ಬಿದ್ದಿದೆ ಇಲ್ಲಿ ಕೂಡ. ಸೊ ಇಲ್ಲಿ ಕೂಡ ನೋಡಿ ರೌಂಡ್ ನೆಕ್ಕಿಗೂ ಕೂಡ ಮಾರ್ಕ್ ಬಿದ್ದಿದೆ. ಇವಾಗ ನಾವು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕು. ಮೇನ್ ಬ್ಲೌಸು ಈ ರೀತಿ ಸೀದಾ ಇಟ್ಕೋಬೇಕು. ಇಟ್ಕೊಂಡು ಇದನ್ನು ಇದ್ರ ಮೇಲೆ ಇಟ್ಕೋಬೇಕು. ಇದ್ರ ಮೇಲೆ ಈ ರೀತಿ ಇಟ್ಕೊಂಡು ನೆಕ್ಕನ್ನು ಸ್ಟಿಚ್ ಮಾಡಬೇಕು. ನೋಡಿ ರೌಂಡ್ ನೆಕ್ನ ಸ್ಟಿಚ್ ಮಾಡಿ ಆಯಿತು. ಇವಾಗ ಈ ಬೆನ್ಪಟ್ಟಿನ ಸ್ಟಿಚ್ ಮಾಡೋಣ. ನಾವೇನು 1/2 ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ವ, ಸೊ ಅದ್ರ ಮೇಲೇ ಸ್ಟಿಚ್ ಮಾಡ್ಕೋಬೇಕು.
ಈ ರೀತಿ ಸ್ಟಿಚಿಂಗ್ ಆದ ನಂತರ ಇದನ್ನು ನಾವೇನು ಸ್ಟಿಚ್ ಹಾಕಿರ್ತೀವಲ್ವ ಇಲ್ಲಿಂದ ಅರ್ಧ ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕು. ಜಾಸ್ತಿ ಎಡ್ಜಿಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ರೌಂಡು ನಾಚ್ ಹಾಕೋಬೇಕು. ನೋಡ್ಕೊಂಡು ಮಾಡ್ಕೊಳ್ಳಿ, ಸ್ಟಿಚಿಂಗಿಗೆ ಈ ನಾಚು ಕುತ್ಕೋಬಾರ್ದು. ಈ ರೀತಿ ಯಾಕೆ ಮಾಡೋದು ಅಂದರೆ ನಾವು ಇದನ್ನು ಟರ್ನ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ನೆಕ್ಕು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ನೋಡಿ, ಇಲ್ಲಿ ಏನಿದೆ ಅಲ್ವಾ, ಸೊ ಈ ರೀತಿ ಇದೆಯಲ್ವಾ, ಇಲ್ಲಿ ಓಪನ್ ಇದೆ ನೋಡಿ, ಈ ಓಪನಿಂದ ಇದನ್ನು ಇದ್ರೊಳಗಡೆ ತೊಗೊಬೇಕು. ನೋಡಿ ಈ ಥರ ನುಗ್ಗಿಸ್ಕೊಂಡು ಬರಬೇಕು ಈ ರೀತಿ. ನೋಡಿ ಇವಾಗ ಬಂದಿದೆ. ಸೊ ಇದನ್ನ ಹಿಡಿದು ಎಳೆಯೋಣ. ಇದನ್ನು ಹಿಡಿದು ಎಳೆದಾಗ ನೋಡಿ ಈ ರೀತಿ ಬ್ಲೌಸು ನಮ್ಮದು ಟರ್ನ್ ಮಾಡಿದಾಗ ಕರೆಕ್ಟ್ ಆಗುತ್ತೆ. ಸೊ ಇವಾಗ ಇದ್ರ ಮೇಲೆ ನಾವು ಸ್ಟಿಚ್ ಹಾಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ತೀನಿ ನಾನು. ನೀವು ಈ ರೀತಿ ಇಟ್ಕೊಂಡು ಇದ್ರ ಮೇಲೇ ಸ್ಟಿಚ್ ಹಾಕೋಬೋದು. ನನಗೆ ಜಾಸ್ತಿ ಕಂಫರ್ಟೇಬಲ್ ಈ ರೀತಿನೇ ಆಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿನೇ ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ. ಈ ರೀತಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೋದ್ರಿಂದ ಬ್ಲೌಸು ಫಿನಿಶಿಂಗ್ ಆಗಿ ಕಾಣುತ್ತೆ. ಸೊ ನೋಡಿ ಇವಾಗ ಈ ರೀತಿ ಸ್ಟಿಚ್ ಆಯಿತು. ಇವಾಗ ಈ ರೀತಿ ಟರ್ನ್ ಮಾಡಿ ಇಲ್ಲಿ ಏನು ಉಬ್ಕೊಂಡಿದೆ ಅಲ್ವಾ, ಸೊ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಈ ರೀತಿ ಹಾಕೋದ್ರಿಂದ ಫಿನಿಶಿಂಗು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಈ ರೀತಿ ಇಟ್ಕೋತೀನಿ. ನಿಮಗೆ ಯಾವ ರೀತಿ ಇಟ್ಕೊಂಡ್ರೆ ನಿಮಗೆ ಸ್ಟಿಚಿಂಗಿಗೆ ಒಂದು ಕಂಫರ್ಟೇಬಲ್ ಇರುತ್ತಲ್ವ, ಸೊ ಆ ರೀತಿ ಮಾಡ್ತೀನಿ. ಎಡ್ಜಿಗೆ ಹಾಕ್ಕೊಳ್ಳಿ ಸ್ಟಿಚ್ಚು, ಒಳಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಸೊ ಈ ರೀತಿ ಕಾಣುತ್ತೆ. ಇವಾಗ ಈ ಏನು ಎಲ್ಲ ಓಪನ್ಗಳಿದೆಯಲ್ಲ, ಸೊ ಈ ಓಪನ್ಗಳನ್ನು ಕ್ಲೋಸ್ ಮಾಡ್ಕೋಬೇಕು. ಈ ಕಡೆ ಕೂಡ ಓಪನ್ ಇದೆ ನೋಡಿ, ಇದನ್ನು ಕೂಡ ಸ್ಟಿಚ್ ಮಾಡ್ಕೋತೀನಿ. ನೋಡಿ ಆಯಿತು. ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇದ್ದರೆ ಕಟ್ ಮಾಡ್ಕೊಂಬಿಡಿ. ನಾನು ಜಾಸ್ತಿ ಎಕ್ಸ್ಟ್ರಾ ಬಟ್ಟೆನ ತೊಗೊಂಡಿಲ್ಲ ಇದರಲ್ಲಿ. ಸರಿ, ಈ ರೀತಿ ಆಯಿತು. ಇವಾಗ ಟಕ್ಸ್ ಪಾಯಿಂಟ್ನ ಹಿಡಿಯೋದು. ನೋಡಿ ಇಲ್ಲಿ ನಿಮಗೆ ಟಕ್ಸ್ ಯಾವ ರೀತಿ ಹಿಡಿಬೇಕು ಅಂತಂದರೆ, ಈ ಶೋಲ್ಡರ್ ಏನಿರುತ್ತಲ್ವ, ಈ ಶೋಲ್ಡರ್ ಈ ರೀತಿ ಸೆಂಟರ್ ಮಾಡಬೇಕು. ಶೋಲ್ಡರ್ ಸೆಂಟರ್ ಮಾಡಿದಾಗ ನೋಡಿ ನಮಗೆ ಇಲ್ಲಿ ಸಿಕ್ತಲ್ವ, ಸೊ ಇಲ್ಲಿ ನಾವು ಟಕ್ಸ್ ಪಾಯಿಂಟನ್ನ ಹಿಡಿಬೇಕು. ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ಇಲ್ಲಿ ನಾವು ಟಕ್ಸ್ ಪಾಯಿಂಟ್ನ ಹಿಡಿಬೇಕು. ಇಲ್ಲಿ ನಾವು ಟಕ್ಸ್ ಪಾಯಿಂಟ್ನ ಹಿಡಿಬೇಕಾಗುತ್ತೆ. ನೋಡಿ ಅದೇ ರೀತಿ ಈ ಕಡೆನೂ ಕೂಡ ಈ ರೀತಿ ಶೋಲ್ಡರ್ ಸೆಂಟರ್ ಮಾಡಿ, ಶೋಲ್ಡರ್ ಸೆಂಟರ್ ಮಾಡಿದಾಗ ಎಲ್ಲಿ ಬರುತ್ತಲ್ವ, ಸೊ ಅಲ್ಲಿಗೆ ಈ ರೀತಿ ಸೀದಾ ಹಿಡ್ಕೊಂಡು ಟಕ್ಸ್ನ ಹಿಡ್ಕೋಬೇಕು.
ಸೊ ನೋಡಿ ಬ್ಯಾಕ್ ಪಾರ್ಟು ರೆಡಿ ಆಯ್ತು ನಮ್ಮದು. ನೋಡಿ ಈ ರೀತಿಯಾಗಿ ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೋಬೇಕು. ನೀವು ಇದರಲ್ಲೇ ಇನ್ನೊಂದು ಮೆಥಡ್ ಬರುತ್ತೆ. ಯಾವ ರೀತಿಪ್ಪ ಅಂತಂದರೆ ಇಲ್ಲಿ ಏನಿರುತ್ತಲ್ವ, ಇಲ್ಲಿ ಪಟ್ಟಿನ ಕೊಡೋದು ಬರುತ್ತೆ, ಬ್ಯಾಕ್ ಪಟ್ಟಿ. ಸೊ ಆ ರೀತಿಯೂ ಬರುತ್ತೆ. ನಾನಿಲ್ಲಿ ಬ್ಯಾಕ್ ಪಟ್ಟಿನ ಕೊಡ್ತಾ ಇಲ್ಲ, ಇದೇ ರೀತಿ ನಾರ್ಮಲಾಗಿ ರೌಂಡ್ ನೆಕ್ ಇಟ್ಟು ಸ್ಟಿಚ್ ಮಾಡ್ತಿದ್ದೀನಿ. ಅವರು ಲೇಸ್ ಬೇಡ ಅಂದಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಕಸಿ ಮಾತ್ರ ಅಟ್ಯಾಚ್ ಮಾಡ್ತೀನಿ. ಕಸಿ ಅಟ್ಯಾಚ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಬಂತು ಬ್ಲೌಸ್ ಅಂತ. ನೋಡಿ ಈ ರೀತಿ ಬ್ಯಾಕ್ ಪಾರ್ಟು ನಾವು ಸ್ಟಿಚಿಂಗ್ ಮಾಡೋದು. ಸೊ ನೋಡಿದ್ರಲ್ವ ಯಾವ ರೀತಿ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಅಂತ. ನಿಮಗೆ ಅರ್ಥ ಆಗಿದೆ ಅಂದ್ಕೋತೀನಿ. ಹಾಗೆ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಟೈಲರಿಂಗ್ ಮಾಡೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈಸಿ ಆಗುತ್ತೆ, ಅಂದರೆ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ನನ್ನ ಚಾನಲ್ನಲ್ಲಿ ಎಲ್ಲ ಒಂದು ಸ್ಟಿಚಿಂಗ್ ಬಗ್ಗೆ, ಎಲ್ಲ ಥರದ ಬಗ್ಗೆ ವೀಡಿಯೋಸ್ಗಳಿವೆ. ಹೋಗಿ ಚೆಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.